ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು JMS ಕಾರ್ ಮಾಡಿಫೈರ್ಸ್. ಇವತ್ತೊಂದು ಹೊಸ ವೆಹಿಕಲ್ ಜೊತೆಗೆ ಒಂದು ಹೊಸ ವಿಡಿಯೋ ಅಂತ ಹೇಳ್ಬೋದು. ಸೊ ಆಸ್ ಯೂಶುವಲ್ ನಿಮ್ಗೆಲ್ಲ ಗೊತ್ತಿರೋಂಗೆ JMS ಕಾರ್ ಮಾಡಿಫೈರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ತಾರ್ ಮತ್ತೆ ತಾರ್ ರಾಕ್ಸ್ ಮಾಡಿಫಿಕೇಶನ್ ಆಗ್ತಾ ಇರುತ್ತೆ. ಸೊ ಈ ವೆಹಿಕಲ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ, ನೀವ್ ಅನ್ಕೊಂಡಿರ್ತೀರ ಇದು 4x4 ಟಾಪ್ ಎಂಡ್ ವೆಹಿಕಲ್ ಅಂತ. ಸೊ ಆದ್ರೆ ಇದು ಟಾಪ್ ಎಂಡ್ ವೆಹಿಕಲ್ ಅಲ್ಲ, ಟಾಪ್ ಎಂಡ್ ಗಿಂತ ಅದಕ್ಕಿಂತ ಜಾಸ್ತಿ ಆದ್ರೆ ನಾವು ಮಾಡಿಫಿಕೇಶನ್ ಮಾಡಿರುವಂತದ್ದು. ಸೊ ಈ ವೆಹಿಕಲ್ ಬಂದು ಕಂಪ್ಲೀಟ್ ಬೇಸ್ ವೇರಿಯಂಟ್, ಅದರಲ್ಲೂ ರೇರ್ ವೀಲ್ ಡ್ರೈವ್ ಆಗಿರುವಂತ ವೆಹಿಕಲ್ಸ್. ಸೊ ಈ ವೆಹಿಕಲ್ ರೇರ್ ವೀಲ್ ಡ್ರೈವ್ ಆಗಿದ್ದು ಬೇಸ್ ವೇರಿಯಂಟ್ ಆಗಿದ್ದು. ಸೊ ನಾನು ಯಾವಾಗ್ಲೂ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಕಸ್ಟಮರ್ಗೋಸ್ಕರ ನೀವೇನಾದ್ರೂ ಆಫ್ ರೋಡಿಂಗ್ ಹೋಗಲ್ಲ ಅಂತಂದ್ರೆ ಅಥವಾ 4x4 ನ ಯೂಸ್ ಮಾಡಲ್ಲ ಅಂತಂದ್ರೆ ಟಾಪ್ ಎಂಡ್ ತಗೊಂಬೇಡಿ. ಯಾಕೆ ಅಂತಂದ್ರೆ ಸೊ ಟಾಪ್ ಎಂಡ್ ತಗೋಬೇಕಾಗಿರೋದು ನೀವು ಅದೊಂದೇ ರೀಸನ್ ಗೋಸ್ಕರ. ಬಟ್ ಅದ್ ಬಿಟ್ಟು ಇನ್ ಮಿಕ್ಕಿದ ಎಲ್ಲಾ ಮಾಡಿಫಿಕೇಶನ್ ನೀವು ಅಡಿಷನಲ್ ಆಗಿ ಮತ್ತೆ ಸ್ಪೆಂಡ್ ಮಾಡಬೇಕು. ಅದಕ್ಕೋಸ್ಕರ ನಿಮ್ಮ ಹಣ ಸೇವ್ ಆಗ್ಬೇಕು ಅಂತ ಯಾವಾಗ್ಲೂ ನಾನು ಬೇಸ್ ವೇರಿಯಂಟ್ ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಕಸ್ಟಮರ್ ಸಹ ಅದೇ ರೀತಿ ಬೇಸ್ ವೇರಿಯಂಟ್ ನ ಪರ್ಚೇಸ್ ಮಾಡ್ಕೊಂಡು ಅವರಿಗೆ ಬೇಕಾಗಿರೋ ರೀತಿ ಒಂದು ರಗಡ್ ಆಗಿ ಮಾಡಿಫಿಕೇಶನ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಫಸ್ಟ್ ಇದರಲ್ಲಿ ನಾವು ಫ್ರಂಟ್ ಪ್ರೊಫೈಲ್ ಅಂತ ಬಂತು ಅಂತಂದ್ರೆ, ಸೊ ನಾರ್ಮಲ್ ಆಗಿ ಕಂಪ್ನಿಯಿಂದ ಬರುವಂತದ್ದು ರೆಗ್ಯುಲರ್ ABS ಅಥವಾ ಪ್ಲಾಸ್ಟಿಕ್ ಬಂಪರ್ ಅಂತ ಹೇಳ್ಬೋದು. ಅದರಲ್ಲಿ ನಿಮ್ಗೆ ಯಾವುದೇ ರೀತಿ ಆಫ್ ರೋಡಿಂಗ್ ಅಲ್ಲಿ ಹೆಲ್ಪ್ ಆಗಲ್ಲ. ಅಂಡ್ ದೆನ್ ಇನ್ನೊಂದು ಬಂದು ಸೊ ಯಾವುದೇ ರೀತಿ ಸ್ಟ್ರೆಂತ್ ಇರಲ್ಲ, ಅಂಡ್ ದೆನ್ ಲುಕ್ ಸಹ ಇರಲ್ಲ. ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ನಾವು ಸುಮಾರು ಬಂಪರ್ ಆಪ್ಷನ್ ತೋರಿಸಿದ ತಕ್ಷಣ ಕಸ್ಟಮರ್ ಪ್ರೋಮನ್ ಮಾರ್ಕ್ 1 ತೋರಿಸಿದ್ವಿ, ಮಾರ್ಕ್ 2 ಮತ್ತೆ ಬುಲ್ಲಾನ್ ಎಲ್ಲಾ ಬ್ರ್ಯಾಂಡ್ ಅಲ್ಲೂ ತೋರಿಸಿದ ಮೇಲೆ ಸೊ ಈಗ ಲೇಟೆಸ್ಟ್ ಅಲ್ಲಿ ಇರುವಂತಹ ಪ್ರೋಮ್ಯಾನ್ ಮಾರ್ಕ್ 3 ಬಂಪರ್ ನ ಕಸ್ಟಮರ್ ಚೂಸ್ ಮಾಡಿದ್ರು. ಯಾಕೆ ಅಂತಂದ್ರೆ ಈ ಬಂಪರ್ ನಿಮಗೆ ಕಂಪ್ಲೀಟ್ ಒಂದು ರಗಡ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಅಂಡ್ ದೆನ್ ಅಷ್ಟೇ ಅಲ್ಲದೆ ಈ ಬಂಪರ್ ಬಂದು ಕಂಪ್ಲೀಟ್ ಮೆಟಲ್ ಬಂಪರ್ ಇದ್ದು ನಿಮ್ಗೆ ಫಿನಿಶಿಂಗ್ ನ ನೋಡ್ತಾ ಇರಬಹುದು. ಅಂಡ್ ದೆನ್ ಫ್ರಂಟ್ ಲುಕ್ ಸಹ ರಗಡ್ ಆಗಿದೆ. ಅಂಡ್ ದೆನ್ ಯಾವುದೇ ರೀತಿ ಆಫ್ ರೋಡಿಂಗ್ ಹೋದ್ರು ಅಥವಾ ಇಂಪ್ಯಾಕ್ಟ್ ಆದ್ರೂ ಸಹ ತಮ್ಮ ವೆಹಿಕಲ್ ಗೆ ಡ್ಯಾಮೇಜ್ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಫ್ರಂಟ್ ಪ್ರೊಫೈಲ್ ನಾವು ಚೇಂಜ್ ಮಾಡಬೇಕು ಅಂತಂದ್ರೆ ಬಂಪರ್ ಹಾಕಿದ ತಕ್ಷಣ ಗ್ರಿಲ್ಲು ಸಹ ಚೇಂಜ್ ಮಾಡಬೇಕು. ಸೊ ಈ ವೆಹಿಕಲ್ ಅಲ್ಲೂ ನಾವು ಯೂಸ್ ಮಾಡಿರೋದು ಬಂದು ರೂಬಿಕಾನ್ ಸ್ಟೈಲ್ ಗ್ರಿಲ್. ಅಷ್ಟೇ ಅಲ್ಲದೆ ಹೆಡ್ ಲೈಟ್ ಬಂದು ನೀವು ನಾರ್ಮಲ್ ಆಗಿ ಹೆಡ್ ಲೈಟ್ ನ ಮಾರ್ಕೆಟ್ ಅಲ್ಲಿ ನೋಡಿರ್ತೀರಾ, ಮೈನಸ್ ಆಗ್ಬೋದು, ರಿವರ್ಸ್ ವ್ಯೂ ಆಗ್ಬೋದು, ತುಂಬಾ ಆಪ್ಷನ್ಸ್ ನ ನೋಡಿರ್ತೀರಾ. ಆದ್ರೆ ಹೆಡ್ ಲೈಟ್ ಅಂತ ಬಂದ್ರೆ ನೀವು ಜಸ್ಟ್ ಲುಕ್ ಗೋಸ್ಕರ ಹೋಗ್ತೀರಾ ಅಂತಂದ್ರೆ ಪರ್ಫಾರ್ಮೆನ್ಸ್ ಇರಲ್ಲ. ಸೊ ಈ ವೆಹಿಕಲ್ ಯೂಸ್ ಮಾಡಿರೋ ಹೆಡ್ ಲೈಟ್ ಬಂದು ಹೈಪರ್ ಲಿಂಕ್ ಅವರ ಹೆಡ್ ಲೈಟ್. ಇದು ನಿಮಗೆ 160 ವ್ಯಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಲುಕ್ ಜೊತೆಗೆ ನಿಮ್ಗೆ ಪವರ್ ಔಟ್ಪುಟ್ ಸಹ ಕೊಡುತ್ತೆ. ಸೊ ಹೈ ಬಿಮ್ ಅಲ್ಲಿ ಅಥವಾ ಲೋ ಬಿಮ್ ಅಲ್ಲಿ ಎರಡರಲ್ಲೂ ಸಹ ಪ್ರೊಜೆಕ್ಟರ್ ಕೊಟ್ಟಿದ್ದು. ಅಂಡ್ ದೆನ್ ರೈಟ್ ರೌಂಡ್ ನಿಮ್ಗೆ DRL ಇದ್ದು ಫ್ರಂಟ್ ಲುಕ್ ಒಂದು ಎನ್ಹಾನ್ಸ್ ಆಗಿ ಕಾಣಿಸ್ತದೆ ಅಂತ ಹೇಳ್ಬೋದು. ಅಂಡ್ ದೆನ್ ಅಷ್ಟೇ ಅಲ್ಲದೆ ಈ ವೆಹಿಕಲ್ ಅಲ್ಲಿ ಫ್ರಂಟ್ ಅಲ್ಲಿ ನಾರ್ಮಲ್ ಇಂಡಿಕೇಟರ್ ಕೊಟ್ಟಿದ್ರು ಫೆಂಡರ್ ಅಲ್ಲಿ, ಅದನ್ನ ರಿಮೂವ್ ಮಾಡಿ ನಾವು ಫಂಕ್ಷನಿಂಗ್ ಬರುವಂತ ಮ್ಯಾಟ್ರಿಕ್ಸ್ ಬರುವಂತ ಸ್ಮೋಕಿ DRL ನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ನೀವು ನಾರ್ಮಲ್ ಆಗಿ ನೋಡಿದಾಗ ಇದು DRL ತರ ಆಕ್ಟ್ ಮಾಡುತ್ತೆ. ಅಂಡ್ ದೆನ್ ನೀವು ಇಂಡಿಕೇಟರ್ ಹಾಕಿದಾಗ ಮ್ಯಾಟ್ರಿಕ್ಸ್ ಟೈಪ್ ಅಲ್ಲಿ ಮೂವೇಬಲ್ ಸಹ ಬರುತ್ತೆ. ಅಂಡ್ ದೆನ್ ಅಷ್ಟೇ ಅಲ್ಲದೆ ಈ ವೆಹಿಕಲ್ ಅಲ್ಲಿ ಫಾಗ್ ಅಲ್ಲಿ ಡ್ರೈವ್ ಮಾಡಬೇಕು ಅಂತಂದ್ರೆ ಫಾಗ್ ಲ್ಯಾಂಪ್ ಬಂದು ತುಂಬಾ ಇಂಪಾರ್ಟೆಂಟ್. ಸೊ ಫಾಗ್ ಪ್ರೊಜೆಕ್ಟರ್ ಅಂತ ಬಂದ್ರೆ ಇದರಲ್ಲಿ ನಾವು ಯೂಸ್ ಮಾಡೋದು ಬಂದು ಜಿನೋಮ್ ಅವರ GS3 Dio ಅನ್ನೋ ಫಾಗ್ ಪ್ರೊಜೆಕ್ಟರ್. ಇದು ನಿಮಗೆ 140 ವ್ಯಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ಅಷ್ಟೇ ಅಲ್ಲದೆ 6000 ಪ್ಲಸ್ 3000 ಕೆಲ್ವಿನ್ ಅಂದ್ರೆ ನಿಮಗೆ 3000 ಕೆಲ್ವಿನ್ ಅಂತಂದ್ರೆ ಯೆಲ್ಲೋ ಕಲರ್ ಬರುತ್ತೆ. ಅಂಡ್ ದೆನ್ 6000 ಕೆಲ್ವಿನ್ ಅಂದ್ರೆ ವೈಟ್ ಬರುತ್ತೆ. ಡ್ಯೂಯಲ್ ಕಲರ್ ಇರೋದ್ರಿಂದ ನೀವು ಎಲ್ಲಾ ವೆದರ್ಲೂ ಆರಾಮಾಗಿ ವೆಹಿಕಲ್ ನ ಡ್ರೈವ್ ಮಾಡಬಹುದು. ಸೊ ನಾನು ಯಾವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇರ್ತೀನಿ, ಲೈಟ್ ಅಪ್ಗ್ರೇಡೇಷನ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಬರೀ ಲುಕ್ ಗೋಸ್ಕರ ಹಾಕುವಂತದ್ದಲ್ಲ, ಅದರಿಂದ ನಿಮ್ಗೆ ಯೂಸ್ ಆಗಬೇಕು. ಲೈಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ರೋಡ್ ವಿಸಿಬಿಲಿಟಿ ಚೆನ್ನಾಗಿದ್ರೆ ನೀವು ಸಹ ಸೇಫ್ ಆಗಿ ಡ್ರೈವ್ ಮಾಡಬಹುದು. ಸೊ ಅಷ್ಟೇ ಅಲ್ಲದೆ ಈ ವೆಹಿಕಲ್ ಅಲ್ಲಿ ಫ್ರಂಟ್ ಲುಕ್ ನ ಚೇಂಜ್ ಮಾಡೋದಕ್ಕೋಸ್ಕರ ಕಂಪನಿಯಿಂದ ರೆಗ್ಯುಲರ್ ಆಗಿ ತಾರ್ ಅಂತ ಡಮ್ಮಿ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ನಾವು ಇದರಲ್ಲಿ ಮಿರರ್ ಕ್ಯಾಪ್ DRL ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಇದು ನಿಮ್ಗೆ ಫ್ರಂಟ್ ಲುಕ್ ನ ಎನ್ಹಾನ್ಸ್ ಮಾಡುತ್ತೆ. ಯಾವ ರೀತಿ ಅಂತಂದ್ರೆ ನಾರ್ಮಲ್ ಆಗಿ ನಿಮ್ಗೆ ವೈಟ್ ತಾರ್ ಅಂತ DRL ಇರುತ್ತೆ. ಅಂಡ್ ದೆನ್ ಇಂಡಿಕೇಟರ್ ಹಾಕಿದಾಗ ನಿಮ್ಗೆ ಮ್ಯಾಟ್ರಿಕ್ಸ್ ಮೂವೇಬಲ್ ಸಹ ಬರುತ್ತೆ. ಸೊ ಇಷ್ಟನ್ನ ಚೇಂಜ್ ಮಾಡಿದ್ರೆ ಸಾಕು, ನಿಮ್ದು ಫ್ರಂಟ್ ಲುಕ್ ಕಂಪ್ಲೀಟ್ ಆಗಿ ಒಂದು ರಗಡ್ ಆಗಿ ಚೇಂಜ್ ಮಾಡಬಹುದು. ಸೊ ಇನ್ನ ಸೈಡ್ ಪ್ರೊಫೈಲ್ ಅಂತ ಬಂದ್ರೆ ಈ ವೆಹಿಕಲ್ ಅಲ್ಲಿ ನಾವು ಮಡಾನ್ ಅವರ ಅಲೈವಿಲ್ಸ್ ನ ಯೂಸ್ ಮಾಡಿದೀವಿ. ಅಂಡ್ ದೆನ್ ಅಷ್ಟೇ ಅಲ್ಲದೆ ಈ ವೆಹಿಕಲ್ ಬ್ಲಾಕ್ ಇದ್ದು ಸೊ ಒಂದು ಲುಕ್ ನ ಎನ್ಹಾನ್ಸ್ ಮಾಡಬೇಕು ಅಂತ ಬ್ಲಾಕ್ ವಿತ್ ಬ್ರಾನ್ಸ್ ಕಾಂಬಿನೇಷನ್ ಅಲ್ಲಿ ಮಡಾನ್ ಅಲೈವಿಲ್ಸ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದು ಸಹ 18 ಇಂಚಸ್. ಸೊ ಕಂಪನಿಯಿಂದ ಬೇಸ್ ವೇರಿಯಂಟ್ ತಗೊಂಡ್ರೆ ನಿಮಗೆ ಬರುವಂತದ್ದು 16 ಇಂಚಸ್ ಟೈರ್ಸ್ ಮತ್ತೆ ಸ್ಟೀಲ್ ಡ್ರಮ್ ನ ಕೊಟ್ಟಿರ್ತಾರೆ. ಸೊ ಟಾಪ್ ಎಂಡ್ ಅಂತ ಬಂದಾಗ 18 ಇಂಚಸ್ ಕೊಟ್ಟಿರೋದ್ರಿಂದ ಇದರಲ್ಲಿ ನಾವು 18 ಇಂಚಸ್ ಅವರ ಮಡಾನ್ ಅಲೈವಿಲ್ಸ್ ನ ಯೂಸ್ ಮಾಡಿದೀವಿ. ಅಂಡ್ ದೆನ್ ಅಷ್ಟೇ ಅಲ್ಲದೆ ಆಫ್ ರೋಡಿಂಗ್ ಆಗ್ಬೋದು ಅಥವಾ ಲುಕ್ ಆಗ್ಬೋದು, ರೆಗ್ಯುಲರ್ ಟೈರ್ಸ್ ಅಲ್ಲಿ ಯಾವುದೇ ಲುಕ್ ಎನ್ಹಾನ್ಸ್ ಆಗೋದಿಲ್ಲ. ಅದಕ್ಕೆ ಇದರಲ್ಲಿ ನಾವು ರೋಡ್ ಕ್ರೂಸರ್ ಅವರ 18 ಇಂಚ್ ಅಲೈಸ್ ಗೆ ರೋಡ್ ಕ್ರೂಸರ್ ಅವರ ಟೈರ್ ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ಅಷ್ಟೇ ಅಲ್ಲದೆ ನಾವು ಸೈಡ್ ಅಲ್ಲಿ ಲುಕ್ ಗೂ ಎನ್ಹಾನ್ಸ್ ಆಗಬೇಕು, ಅಂಡ್ ದೆನ್ ಆಫ್ ರೋಡಿಂಗ್ ಅಲ್ಲಿ ಹೆಲ್ಪ್ ಆಗಬೇಕು, ಮತ್ತೆ ಕ್ಲೀನಿಂಗ್ ಮಾಡುವಾಗಲೂ ಹೆಲ್ಪ್ ಆಗಬೇಕು ಅಂತ ಇದರಲ್ಲಿ ನಾವು ಪ್ರೋಮೆನ್ ಅವರ V2 ಡೋರ್ ಇಂಜ್ ನ ಯೂಸ್ ಮಾಡಿದೀವಿ. ಸೊ ನಾರ್ಮಲ್ ಆಗಿ V2 ಡೋರ್ ಇಂಜ್ ಬಂದು ನಿಮ್ಗೆ ಬ್ಲಾಕ್ ವಿತ್ ಗ್ರೇ ಕಾಂಬಿನೇಷನ್ ಇರುತ್ತೆ. ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ರಿಂದ ಫ್ರಂಟ್ ಹುಕ್ ಆಗ್ಬೋದು, ಹಿಂಜಸ್ ಆಗ್ಬೋದು, ಇದೆಲ್ಲಾನು ನಾವು ರೆಡ್ ಕಲರ್ ಗೆ ಚೇಂಜ್ ಮಾಡಿದೀವಿ. ಲುಕ್ ನ ನೀವು ನೋಡ್ತಾ ಇರಬಹುದು, ಬ್ಲಾಕ್ ವೆಹಿಕಲ್ ಒಂದು ಬ್ಲಾಕ್ ವಿತ್ ರೆಡ್ ಕಾಂಬಿನೇಷನ್ ಒಂದು ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನಿಮ್ಗೆ ಎಲ್ಲಾ ವಿಂಡೋ ಗ್ಲಾಸ್ ಅಲ್ಲೂ ನಾವು ಸನ್ಕೂಲ್ ಸಿಗ್ನೇಚರ್ ಸೀರೀಸ್ ನ ಯೂಸ್ ಮಾಡಿದೀವಿ. ಸೊ ಇದು ನಿಮ್ಗೆ ಹೀಟ್ ರಿಜೆಕ್ಷನ್ ಅಂತ ಬಂದ್ರೆ 79% ಹೀಟ್ ರಿಜೆಕ್ಷನ್ ಇರುತ್ತೆ. ವಿಸಿಬಿಲಿಟಿ ಒಂದು 50% ಇರುತ್ತೆ. ಅಂಡ್ ದೆನ್ UV ರಿಜೆಕ್ಷನ್ ಬಂದು 99% ಇರುತ್ತೆ. ಸೊ ನೀವೇನೇ ಅಪ್ಗ್ರೇಡೇಷನ್ ಮಾಡುವಾಗ ಸನ್ ಫಿಲ್ಮ್ ಸಹ ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಾಡಕ್ಟ್. ಯಾಕೆ ಅಂತಂದ್ರೆ ಸನ್ ಫಿಲ್ಮ್ ನ ನೀವು ಜಸ್ಟ್ ಲುಕ್ ಗೋಸ್ಕರ ಆಗ್ತಾ ಇರೋದಲ್ಲ, ಹೀಟ್ ರಿಜೆಕ್ಷನ್ ಗೋಸ್ಕರ ಆಗ್ತಾ ಇರೋದು. ಸೊ ಮಾರ್ಕೆಟ್ ಅಲ್ಲಿ ಚೀಪ್ ಸನ್ ಫಿಲ್ಮ್ಸ್ ಎಲ್ಲ ಬರುತ್ತೆ. ಬಟ್ ನಿಮ್ಗೆ ಡಾರ್ಕ್, ಎಷ್ಟೋ ಜನ ಕಸ್ಟಮರ್ಸ್ ಅನ್ಕೊಂಡಿರ್ತಾರೆ ಡಾರ್ಕ್ ಹಾಕಿದ್ರೆ ನಮ್ಗೆ ಕೂಲಿಂಗ್ ಬರುತ್ತೆ ಅಂತ. ಬಟ್ ಅದೆಲ್ಲ ಸುಳ್ಳು. ಸೊ ಡಾರ್ಕ್ ಅಥವಾ ಲೈಟ್ ಅಂತ ಹೇಳೋದು ಬಂದು ನಿಮ್ಗೆ ವಿಸಿಬಿಲಿಟಿಗೋಸ್ಕರ. ಯಾವತ್ತು ನೀವು ಸನ್
ಫಿಲ್ಮ್ ನ ಅಪ್ಗ್ರೇಡೇಷನ್ ಮಾಡಬೇಕಾದಾಗ ಹೀಟ್ ರಿಜೆಕ್ಷನ್ ನ ಚೆಕ್ ಮಾಡಿ ಎಷ್ಟು ಹೀಟ್ ರಿಜೆಕ್ಷನ್ ಇದೆ ನಿಮ್ಮ ಯೂಸೇಜ್ ಪ್ರಕಾರ ಸನ್ ಫಿಲ್ಮ್ ಅಪ್ಗ್ರೇಡೇಷನ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ಫ್ರಂಟ್ ಅಲ್ಲೂ ಸಹ ಸನ್ಕೂಲ್ ಅವರ ಸನ್ ಫಿಲ್ಮ್ ನ ಯೂಸ್ ಮಾಡಿದೀವಿ. ಅಷ್ಟೇ ಅಲ್ಲದೆ ಈ ವೆಹಿಕಲ್ ಅಲ್ಲಿ ಒಂದು ವೆಹಿಕಲ್ ಸೈಡ್ ಲುಕ್ ಅಲ್ಲಿ ಒಂದು ರಗಡ್ ಲುಕ್ ಕೊಡುವ ಅಂತ ಹೇಳಿ 4 ವೀಲ್ ಆರ್ಚ್ ಅಲ್ಲೂ ಸಹ ವೀಲ್ ಆರ್ಚ್ ಕ್ಲಾಡಿಂಗ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಅದನ್ನ ಹಾಕದಾಗಿಂದ ನೀವು ನೋಡ್ತಾ ಇರಬಹುದು ವೆಹಿಕಲ್ ಲುಕ್ ಒಂದು ಬಲ್ಕಿ ಲುಕ್ ಬಂದಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ರೇರ್ ಪ್ರೊಫೈಲ್ ಅಂತ ಬಂದ್ರೆ ಈ ವೆಹಿಕಲ್ ಅಲ್ಲಿ ಟಾಪ್ ಅಲ್ಲಿ ನಾವು ಡ್ಯೂಯಲ್ ಸ್ಪಾಯ್ಲರ್ ನ ಯೂಸ್ ಮಾಡಿದೀವಿ. ರೇರ್ ಅಲ್ಲಿ ಅಂತ ಬಂದಾಗ ನಿಮ್ಗೆ ಟಾಪ್ ಅಲ್ಲಿ ಡ್ಯೂಯಲ್ ಸ್ಪಾಯ್ಲರ್ ಯೂಸ್ ಮಾಡೋದ್ರಿಂದ ವೆಹಿಕಲ್ ಒಂದು ಹೈಟ್ ಆಗಿ ಕಾಣುತ್ತೆ, ಹಿಂದ್ಗಡೆಯಿಂದ ಒಂದು ಕಂಪ್ಲೀಟ್ ಲೋಡೆಡ್ ವೆಹಿಕಲ್ ತರ ಕಾಣುತ್ತೆ. ಡ್ಯೂಯಲ್ ಸ್ಪಾಯ್ಲರ್ ಅಲ್ಲಿ ನಿಮ್ಗೆ ಬ್ರೇಕ್ ಅಲ್ಲೂ ವರ್ಕ್ ಆಗುತ್ತೆ, ಪಾರ್ಕಿಂಗ್ ಅಲ್ಲೂ ವರ್ಕ್ ಆಗುತ್ತೆ. ಅಂಡ್ ದೆನ್ ಅಷ್ಟೇ ಅಲ್ಲದೆ ಇಂಡಿಕೇಟರ್ ಹಾಕ್ತಾರೆ ವಿತ್ ನಿಮ್ಗೆ ಮೂವೇಬಲ್ ಟೈಪ್ ಬರೋದ್ರಿಂದ ಲುಕ್ ಅಂತೂ ಸೂಪರ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಲೇಟೆಸ್ಟ್ ಟ್ರೆಂಡಿಂಗ್ ಅಲ್ಲಿ ಇರುವಂತ ಡಿಫೆಂಡರ್ ಸ್ಟೈಲ್ ಟೈಲ್ ಲೈಟ್ ಸಹ ಯೂಸ್ ಮಾಡಿದೀವಿ. ಅಷ್ಟೇ ಅಲ್ಲದೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ರಿಫ್ಲೆಕ್ಟರ್ ಲೈಟ್ ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಎಕ್ಸ್ಟೀರಿಯರ್ ಅಲ್ಲಿ ಇಷ್ಟು ಮಾಡಿಫಿಕೇಶನ್ ಮಾಡಿದ್ರೆ ನಿಮ್ ವೆಹಿಕಲ್ ಕಂಪ್ಲೀಟ್ ರಗಡ್ ಲುಕ್ ಆಗಿ ಚೇಂಜ್ ಆಗುತ್ತೆ. ಬಟ್ ನೀವು ಪರ್ಚೇಸ್ ಮಾಡಿರೋದು ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಇಂಟೀರಿಯರ್ ಅಲ್ಲೂ ತುಂಬಾ ಮಾಡಿಫಿಕೇಶನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಮಹೇಂದ್ರ ಇಂದ ನಿಮ್ಗೆ ಸಿಸ್ಟಮ್ ನ ಕೊಟ್ಟಿರೋದಿಲ್ಲ, ಸ್ಪೀಕರ್ ನ ಕೊಟ್ಟಿರೋದಿಲ್ಲ. ಅಂಡ್ ದೆನ್ ನಾರ್ಮಲ್ ಆಗಿ ನಿಮ್ಗೆ ಸ್ಪೀಕರ್ ಫಿಟ್ ಮಾಡೋದಕ್ಕೆ ಕನ್ಸೋಲು ಸಹ ಇರೋದಿಲ್ಲ. ಸೊ ಈ ವೆಹಿಕಲ್ ಅಲ್ಲಿ ಇಂಟೀರಿಯರ್ ಅಂತ ಬಂದ್ರೆ ನಾವು ಫಸ್ಟ್ ಮೋಕೋದವರ X5 ಸಿಸ್ಟಮ್ ನ ಯೂಸ್ ಮಾಡಿದ್ವಿ. ಇದು ನಿಮ್ಗೆ 4GB 64GB ಇಂಟರ್ನಲ್ ರ್ಯಾಮ್ ಬರುತ್ತೆ. ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಬಂದು ವೈರ್ಲೆಸ್ ಬರುತ್ತೆ. ಸ್ಕ್ರೀನ್ ರೆಸಲ್ಯೂಷನ್ ನೋಡ್ತಾ ಇರಬಹುದು ನೀವು 1080 ಸ್ಕ್ರೀನ್ ರೆಸಲ್ಯೂಷನ್ ಬರುತ್ತೆ. ಅಂಡ್ ದೆನ್ ಅಷ್ಟೇ ಅಲ್ಲದೆ ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಸಹ ನಾವು ಮೋಕೋದವರ HD ಕ್ಯಾಮ್ರಾನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ರಿವರ್ಸ್ ವ್ಯೂ ಸಹ ನೀವು ನೋಡ್ತಾ ಇರಬಹುದು, ಒಳ್ಳೆ ಕ್ಲಾರಿಟಿ ಇರೋದ್ರಿಂದ ಮಾಡುವಾಗ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ಸ್ಪೀಕರ್ ಕನ್ಸೋಲ್ ಕೊಟ್ಟಿಲ್ಲದೆ ಇರೋದ್ರಿಂದ ಮಹೇಂದ್ರ ಜೆನ್ಯನ್ ಸ್ಪೀಕರ್ ಕನ್ಸೋಲ್ ನ ಟಾಪ್ ಅಲ್ಲಿ ಮತ್ತೆ ಫ್ರಂಟ್ ಅಲ್ಲಿ ನಾವು ಸ್ಪೀಕರ್ ಕನ್ಸೋಲ್ ನ ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ಇನ್ನು ಆಡಿಯೋ ಅಂತ ಬಂದ್ರೆ ಕಸ್ಟಮರ್ ಬಂದು ಸ್ವಲ್ಪ ಆಡಿಯೋ ಲವರ್ ಇದ್ದಿದ್ರಿಂದ ಇದರಲ್ಲಿ ನಾವು ಹೈ ಎಂಡ್ ಆಡಿಯೋನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಇದರಲ್ಲಿ ಯೂಸ್ ಮಾಡಿರೋದು ಬಂದು ನಾವು JL ಅವರ C1 650 SC ಕಾಂಪೋನೆಂಟ್. ಸೊ JL ಅಲ್ಲಿ ನೀವು C1 650 ನ ಕೇಳಿರ್ತೀರಾ, ಬಟ್ C1 650 SC ಬಂದು ನಿಮ್ಗೆ ಸಿಲ್ಕ್ ಡೋಮ್ ಟ್ಯೂಟರ್ಸ್ ನ ಕೊಡ್ತಾರೆ. ಅಂಡ್ ದೆನ್ ಅದ್ರದ್ದು ಅಪ್ಗ್ರೇಡೇಷನ್ ವರ್ಷನ್ ಬಂದು ನಿಮ್ಗೆ SC ಸ್ಪೀಕರ್ಸ್. ಸೊ ಇದರಲ್ಲಿ ನಿಮ್ಗೆ ಫ್ರಂಟ್ ಬಂದು ನಿಮ್ಗೆ 50 ವ್ಯಾಟ್ RMS ಬರುತ್ತೆ. ಕಾಂಪೋನೆಂಟ್ ನ ಯೂಸ್ ಮಾಡ್ತೀವಿ. ನಾರ್ಮಲ್ ಆಗಿ ಟಾಪ್ ಕನ್ಸೋಲ್ ಅಲ್ಲಿ ಕಾಂಪೋನೆಂಟ್ ನ ಯೂಸ್ ಮಾಡಿದ್ರೆ ಅಷ್ಟೊಂದು ಕೇಳೋದಕ್ಕೆ ಏರಿಂಗ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಅದಕ್ಕೆ ಇದರಲ್ಲಿ ನಾವು ಫ್ರಂಟ್ ಅಲ್ಲಿ J1 650 SC ಕಾಂಪೋನೆಂಟ್ ಅನ್ನು ಯೂಸ್ ಮಾಡಿದೀವಿ. ಟಾಪ್ ಅಲ್ಲಿ ಬಂದು JL ಅವರ ಕೋಎಕ್ಸೆಲ್ ನ ಯೂಸ್ ಮಾಡಿದೀವಿ. ಅಷ್ಟೇ ಅಲ್ಲದೆ ನಾವು ಇದರನ್ನ ಪವರ್ ಮಾಡೋದಕ್ಕೆ JL ಅವರ JD 400.4 4 ಚಾನೆಲ್ ಆಂಪ್ಲಿಫೈರ್ ಸಹ ಯೂಸ್ ಮಾಡಿದೀವಿ. ಆಂಪ್ಲಿಫೈರ್ ಹಾಕೋದ್ರಿಂದ ನಿಮ್ಗೆ ಪ್ರಾಪರ್ ಆಗಿ ಸ್ಪೀಕರ್ ಗೆ ಬೇಕಾಗಿರುವಂತ ಏನೋ ಪವರ್ ಸಿಗುತ್ತೆ. ಜೊತೆಗೆ ನಾವು ನಿಮಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಟ್ಯೂನಿಂಗ್ ಸಹ ಮಾಡಬಹುದು. ಅಷ್ಟೇ ಅಲ್ಲದೆ ಇದರಲ್ಲಿ ಸಬೂಫರ್ ನ ಬಂದು ಎಕ್ಸ್ಟ್ರಾನ್ ಸಬೂಫರ್ ನ ಯೂಸ್ ಮಾಡಿದೀವಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತಾರ್ ಅಲ್ಲಿ ಡಿಕ್ಕಿ ಸ್ಪೇಸ್ ತುಂಬಾ ಕಡಿಮೆ ಇದ್ದು, ಸೊ ತಾರ್ ಎಕ್ಸ್ಟ್ರಾನ್ ಅಲ್ಲಿ ನಿಮ್ಗೆ ತಾರ್ ಸ್ಪೆಸಿಫಿಕ್ ಸಬೂಫರ್ ನ ಹಾಕೊಳ್ಳೋದ್ರಿಂದ ನಿಮ್ಗೆ ಡಿಕ್ಕಿ ಸ್ಪೇಸ್ ಯಾವುದೇ ರೀತಿ ಅಕ್ವೈರ್ ಆಗೋದಿಲ್ಲ. ಅಂಡ್ ದೆನ್ ಪವರ್ ಔಟ್ಪುಟ್ ಅಂತ ಬಂದ್ರೆ ಕಾಂಪ್ಯಾಕ್ಟ್ ವೆಹಿಕಲ್ ಇರೋದ್ರಿಂದ ಎನಫ್ ಪವರ್ ಅಂತ ಹೇಳ್ಬೋದು, ಒಳ್ಳೆ ಔಟ್ಪುಟ್ ಬರುತ್ತೆ. ಸೊ ಅಷ್ಟೇ ಅಲ್ಲದೆ ಈ ವೆಹಿಕಲ್ ಅಲ್ಲಿ ಆಡಿಯೋ ಅಪ್ಗ್ರೇಡೇಷನ್ ಮಾಡೋಕ್ಕಿಂತ ಮುಂಚೆ ನಾವು ಚೆಕ್ ಮಾಡಬೇಕಾಗಿರೋದು ಬಂದು ಡ್ಯಾಂಪಿಂಗ್. ಯಾಕೆಂದ್ರೆ ನಾರ್ಮಲ್ ಆಗಿ ನಿಮ್ಗೆ ಕಾರ್ ನಾರ್ಮಲ್ ಸಿಡಾನ್ ಕಾರ್ಸ್ಗೂ ಅಥವಾ ನಾರ್ಮಲ್ ಕಾರ್ಸ್ಗೂ ತಾರ್ಗೂ ಕಂಪೇರ್ ಮಾಡಿದ್ರೆ ರೋಡ್ ನಾಯ್ಸ್ ಜಾಸ್ತಿ ಇರುತ್ತೆ, ರ್ಯಾಟ್ಲಿಂಗ್ ನಾಯ್ಸ್ ಆಗ್ಬೋದು, ವೈಬ್ರೇಷನ್ ನಾಯ್ಸ್ ಆಗ್ಬೋದು ತುಂಬಾ ಇರುತ್ತೆ. ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ನಾವು ಕಂಪ್ಲೀಟ್ ಫ್ಲೋರ್ ಮತ್ತೆ ಡಿಕ್ಕಿ ಡೋರ್ ಎಲ್ಲಾನು ಸಹ ಡ್ಯಾಂಪಿಂಗ್ ಯೂಸ್ ಮಾಡಿದೀವಿ. ಸೊ ಇನ್ನರ್ ಅಲ್ಲಿ ಬಂದು ಆಲ್ಪೈನ್ ಅವರ 2.2 mm ಡ್ಯಾಂಪಿಂಗ್ ಥಿಕ್ನೆಸ್ ನ ಯೂಸ್ ಮಾಡಿದೀವಿ. ಅಂಡ್ ದೆನ್ ಔಟರ್ ಅಲ್ಲಿ ಬಂದು ಮೋಕೋದವರ ಫೋಮ್ ಡ್ಯಾಂಪಿಂಗ್ ನ ಯೂಸ್ ಮಾಡಿದೀವಿ. ಇದು ಸಹ ನಿಮಗೆ 4.4 mm ಥಿಕ್ನೆಸ್ ಬರುತ್ತೆ. ಅಂಡ್ ದೆನ್ ಕಂಪ್ಲೀಟ್ ಫ್ಲೋರಿಂಗ್ ಮತ್ತೆ ಸೈಡ್ ವೀಲ್ ಆರ್ಚಸ್ ಆಗ್ಬೋದು, ಇದನ್ನೆಲ್ಲ ನಾವು ಆಲ್ಪೈನ್ ಅವರ 2.2 ಡ್ಯಾಂಪಿಂಗ್ ನ ಯೂಸ್ ಮಾಡಿ ಕಂಪ್ಲೀಟ್ ಕವರ್ ಮಾಡಿದೀವಿ. ಸೊ ಇದು ಮಾಡೋದ್ರಿಂದ ನಿಮ್ ವೆಹಿಕಲ್ ಒಂದು ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ರೋಡ್ ನಾಯ್ಸ್ ಅವಾಯ್ಡ್ ಆಗುತ್ತೆ. ಜೊತೆಗೆ ನಿಮ್ಗೆ ಯಾವುದೇ ರೀತಿ ರ್ಯಾಟ್ಲಿಂಗ್ ವೈಬ್ರೇಷನ್ ನಾಯ್ಸ್ ಇರೋದಿಲ್ಲ. ಜೊತೆಗೆ ನಿಮ್ಗೆ ಆಡಿಯೋ ಸಹ 20-30% ಎನ್ಹಾನ್ಸ್ಡ್ ಆಗಿ ಕೇಳಿಸುತ್ತೆ. ಅಷ್ಟೇ ಅಲ್ಲದೆ ಈ ವೆಹಿಕಲ್ ಅಲ್ಲಿ ಕಂಪನಿಯಿಂದ ಕೊಟ್ಟಿದ್ದಂತದ್ದು ಫ್ಯಾಬ್ರಿಕ್ ಸೀಟ್ಸ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಫ್ಯಾಬ್ರಿಕ್ ಸೀಟ್ಸ್ ಅಲ್ಲಿ ಯೂಸ್ ಮಾಡ್ತು ಅಂತಂದ್ರೆ ನೀವು ಜರ್ನಿ ಮಾಡುವಾಗ ಸ್ವೆಟ್ ಆಯ್ತು ಅಥವಾ ನೀರ್ ಚೆಲ್ತು ಅಂತಂದ್ರೆ ಫ್ಯಾಬ್ರಿಕ್ ಅಬ್ಸರ್ವ್ ಮಾಡುತ್ತೆ, ಜೊತೆಗೆ ಒಳಗಡೆ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ಕಸ್ಟಮರ್ ಗೆ ಸಜೆಸ್ಟ್ ಮಾಡಿ ನಾವು ಟಾಪ್ ಗೇರ್ ಅವರ ಸೀಟ್ ಕವರ್ ಅಪ್ಗ್ರೇಡೇಷನ್ ಮಾಡಿದ್ವಿ. ವೆಹಿಕಲ್ ಕಂಪ್ಲೀಟ್ ಬ್ಲಾಕ್ ಇದ್ದು ಇದರಲ್ಲಿ ನಾವು ಬ್ಲಾಕ್ ವಿತ್ ರೆಡ್ ಪೈಪಿಂಗ್ ನ ಯೂಸ್ ಮಾಡಿ ಒಂದು ಸ್ಪೋರ್ಟಿ ಲುಕ್ ಬರಬೇಕಂತ ಟಾಪ್ ಗೇರ್ ಸೀಟ್ ಕವರ್ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್ ಇದೆ ಅಂತಂದ್ರೆ ಅದಕ್ಕೂ ಟೆನ್ಷನ್ ಬೇಡ, ಏರ್ ಬ್ಯಾಗ್ ಸಹ ಪ್ರಾವಿಷನ್ ಇರುತ್ತೆ. ಕಂಟಿನ್ಯೂಸ್ 2 to 3 hours ಟ್ರಾವೆಲ್ ಮಾಡಿದ್ರು ನಿಮ್ಗೆ ಸ್ವೆಟ್ ಫ್ರೀ ಇರುತ್ತೆ, ಹೀಟ್ ಪ್ರೊಡ್ಯೂಸ್ ಮಾಡೋದು ಇರಿಟೇಟ್ ಆಗೋದು ಅದೇ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಜೊತೆಗೆ ನಿಮ್ಗೆ 2 years ಸ್ಟಿಚಿಂಗ್ ಮತ್ತೆ ಫ್ಯಾಬ್ರಿಕ್ ಎರಡಕ್ಕೂ ವ್ಯಾರಂಟಿ ಬರುತ್ತೆ. ಅಷ್ಟೇ ಅಲ್ಲದೆ ರೇರ್ ಅಲ್ಲಿ ಇದರಲ್ಲಿ ಆಮ್ರೆಸ್ಟ್ ಸಹ ಕೊಟ್ಟಿರಲ್ಲ, ಹಾಗಾಗಿ ನಾವು ಬ್ಲಾಕ್ ವಿತ್ ರೆಡ್ ಸ್ಟಿಚಿಂಗ್ ಅಲ್ಲಿ ಆಮ್ರೆಸ್ಟ್ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಅಷ್ಟೇ ಅದರಲ್ಲಿ ಚಾರ್ಜರ್ ಸಹ ಬರೋದ್ರಿಂದ ಅದನ್ನು ಸಹ ಆಕ್ಟಿವೇಟ್ ಮಾಡಿದ್ವಿ. ಸೊ ಇದರಲ್ಲಿ ರೇರ್ ಟೈಲ್ ಲೈಟ್ ಬಂದು ರೂಬಿಕಾನ್ ಸ್ಟೈಲ್ ಟೈಲ್ ಲೈಟ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದಕ್ಕೆ ಮ್ಯಾಚ್ ಆಗೋ ರೀತಿ ರಿಫ್ಲೆಕ್ಟರ್ ಲೈಟ್ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಇನ್ನ ಇಂಟೀರಿಯರ್ ಅಂತ ಬಂದ್ರೆ ಇದರಲ್ಲಿ ನಾವು ಕಾರ್ಡಿಯೋ ಅವರ ಸ್ಪೆಸಿಫಿಕ್ ತಾರ್ ಸ್ಪೆಸಿಫಿಕ್ ಆಂಬಿಯಂಟ್ ಲೈಟ್ ನ ಯೂಸ್ ಮಾಡಿದ್ವಿ. ಸೊ ಒಳಗಡೆ ಒಂದು ಪ್ರೀಮಿಯಂ ಲುಕ್ ನ ಕೊಡುತ್ತೆ ಅಂತ ಹೇಳ್ಬೋದು. ತಾರ್ ಸ್ಪೆಸಿಫಿಕ್ ಯೂಸ್ ಮಾಡೋದ್ರಿಂದ ನಿಮಗೆ ಡೋರ್ ಅಲ್ಲಿ ತಾರ್ ಬ್ಯಾಡ್ಜಿಂಗ್ ಸಹ ಬರುತ್ತೆ. ಸೊ ನೋಡಿದ್ರಲ್ಲ, ಇದೇ ರೀತಿ ನೀವು ಬೇಸ್ ಟು ಟಾಪ್ ಎಂಡ್ ಕನ್ವರ್ಷನ್ ಮಾಡ್ಬೇಕಂತಂದ್ರೆ JMS ಕಾರ್ ಮಾಡಿಫೈರ್ಸ್ ನ ವಿಸಿಟ್ ಮಾಡಿ ಅಂಡ್ ದೆನ್ ಬೇಸ್ ವೇರಿಯಂಟ್ ನ ಬುಕ್ ಮಾಡಿ ನಿಮ್ಮ ಹಣನ ಸೇವ್ ಮಾಡ್ಕೊಳ್ಳಿ.